ಡೆತ್ತಿಗೆ ಕಾರಣ ಏನು ಅಥವಾ ಯಾರು ಅಂತಕ್ಕಂಥದ್ದನ್ನು ಅವರ ಡೆತ್ ನೋಟ್ನಲ್ಲಿ ಬರೆದಿಟ್ಟಿದ್ದಾರೆ. ಈಗ ನಾವು ಬೆಳಗ್ಗೆಯಿಂದ ಕಾಯ್ತಾ ಇದ್ದೇವೆ. ಮಾನ್ಯ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು ಕೂಡ ಬಂದಿದ್ದರು. ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅಶ್ವಥ್ ನಾರಾಯಣ ಅವರು ಕೂಡ ನಮ್ಮ ಜೊತೆಲಿದ್ದಾರೆ. ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು, ಹರೀಶ್ ಅವರು ಮತ್ತೆಲ್ಲ ಮುಖಂಡರುಗಳು ಕೂಡ ಬೆಳಗ್ಗೆಯಿಂದ ಇಲ್ಲಿ ಕಾದಿದ್ದೇವೆ. ಸಪ್ತಗಿರಿ ಗೌಡರು, ನಾವೆಲ್ಲನೂ ಕೂಡ ನಾವು ಬೆಳಗ್ಗೆ 10:11 ಗಂಟೆಗೆ ಇಲ್ಲಿ ಬಂದಿದ್ದೇವೆ. ಆಗಲಿಂದ ಕೇಳ್ತಾ ಇದ್ದೇವೆ, ಅವರು ಕೊಟ್ಟಿರ್ತಕ್ಕಂಥ ಹೆಸರುಗಳನ್ನು ನೀವು FIR ಅಲ್ಲಿ ಸೇರಿಸಿದ್ದೀರಾ ಅಂತ. ನಮ್ಮ ಹತ್ರ ಮಾತಾಡುವಾಗ ಎಲ್ಲ ಸೇರಿಸಿದ್ದೀವಿ, ನೀವೇನು ವರಿ ಮಾಡಬೇಕಾಗಿಲ್ಲ ಅಂತ. DCP ಅವರು ಇಲ್ಲಿ ಬಂದಿದ್ದರು. ಬಂದು ಇಲ್ಲೇ ನಿಂತಿದ್ದಾಗ ಅವರು ಹೇಳಿದರು, ಏನು ತೊಂದರೆ ಇಲ್ಲ, ಸೇರಿಸಿದ್ದೇವೆ. 108 ನಾವು ಕಂಪ್ಲೇಂಟನ್ನು ಮಾಡಿದ್ದೇವೆ, ಜೊತೆಗೆ FIR ಹಾಕಿದ್ದೇವೆ ಅಂತ ಹೇಳಿದ್ದಾರೆ. ಆದರೆ ಈಗ ನೋಡಿದರೆ ಕೇವಲ ಅವ್ರು ಯಾರು ಮೈನಾ ಅಂತಕ್ಕಂಥವ್ರ ಒಂದು ಹೆಸರಿದೆ, ಮುಂತಾದವರು ಅಂತಿದ್ದಾರೆ. ಮುಂತಾದವರು ಯಾರು? DCM ಅಶ್ವಥ್ ನಾರಾಯಣ್ ಅವರ, ಚಲವಾದಿ ನಾರಾಯಣ ಸ್ವಾಮಿ ಅವರ, ಹರೀಶ್ ಅವರ? ಹೇಳ್ಬೇಕಲ್ಲ ನೀವು. ನಮ್ಮನ್ನಾದರೂ ಸೇರಿಸ್ರಿ ಕೊನೆ ಪಕ್ಷ. ಇಂಥ ಪೊಲೀಸ್ ಬೇಜವಾಬ್ದಾರಿಯನ್ನು ನಾವು ಯಾವತ್ತೂ ಕಂಡಿಲ್ಲ. ಬೆಳಗ್ಗೆಯಿಂದ ನೋಡ್ತಾ ಇದ್ದೇವೆ ನಾವು. ಮಾತಾಡಿದ್ರೆ ಹೇಳ್ತಾರೆ ವಿರೋಧ ಪಕ್ಷದ ನಾಯಕರು ಅಂದರೆ ಡಿ ಫ್ಯಾಕ್ಟೋ ಚೀಫ್ ಮಿನಿಸ್ಟರ್ ಅಂತೆ. ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಇದೇ ರೀತಿ ಕೊಡಗಿನಲ್ಲಿ ಯಾರೋ ಒಂದು ಮೊಟ್ಟೆ ಬಿಸಾಕಿದ್ರಂತೆ. ಬೀದಿಯಲ್ಲಿ ನಿಂತು ಡಿ ಫ್ಯಾಕ್ಟೋ ಚೀಫ್ ಮಿನಿಸ್ಟರ್ ಬಂದಿದ್ದೀನಿ, ನನ್ನ ಮೇಲೆ ಹೀಗೆ ನಡೆಸ್ತೀರಾ ನೀವು ಅಂತ ಕೇಳಿದ್ರಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ. ಈಗ ನಾವೇನು ಬೆಳಗಿಂದ ಇಲ್ಲಿ ನಿಂತಿದ್ದೇವೆ. ಆ ಇನ್ಸ್ಪೆಕ್ಟರ್ ಈ ಕಡೆ, ಸರ್ಕಲ್ ಇನ್ಸ್ಪೆಕ್ಟರ್ ತಿರುಗಿ ನೋಡಿಲ್ಲ ಈ ಕಡೆ. DCP ಅವ್ರು ನಾವು ಇಲ್ಲಿ ನಿಂತಿದ್ರು ಕೂಡ ಸಲೀಸಾಗಿ ಗಾಡಿ ಹತ್ತಿ ಹೊರಟೋದ್ರು. ಇದು ನಿಮ್ಮ ಬೇಜವಾಬ್ದಾರಿತನ ಅಲ್ವಾ? ಮುಖ್ಯಮಂತ್ರಿಗಳು ಯಾರನ್ನ ರಕ್ಷಣೆ ಮಾಡಕ್ ನೋಡ್ತಿದ್ದೀರಿ? ನಮ್ಮ ಕಾರ್ಯಕರ್ತರನ್ನ ನೀವು ಈ ರೀತಿ ನಡೆಸ್ಕೊಳ್ಳೋದಾದ್ರೆ ನಾವು ನಮ್ಮ ತೀರ್ಮಾನಗಳನ್ನು ಮಾಡಬೇಕಾಗತ್ತೆ. ಇಂತಹ ಉದ್ದಟತನ ಮಾಡಬೇಡಿ. ಅಧಿಕಾರ ನಾವು ನೋಡಿ ಆಗಿದೆ. ನಿಮಗೆ ಮಾತ್ರ ಅಲ್ಲ ಅಧಿಕಾರ ಇರೋದು. ಈ ಅಧಿಕಾರ ಕೊಟ್ಟವರು ಈ ಅಧಿಕಾರವನ್ನು ಕಿತ್ಕೊಳ್ಳೋ ಕಾಲನೂ ಬರ್ತದೆ. ಕಾರ್ಯಕರ್ತರಿಗೆ ನ್ಯಾಯ ಕೊಡಬೇಕು. ಇವತ್ತು ಈ ಕುಟುಂಬ ಎಷ್ಟು ನೋವಿನಲ್ಲಿದೆ. ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ನಾಳೆ ಅವರು ಕೊಡಗಿಗೆ ಹೋಗ್ತೀನಿ ಅಂತ ಹೇಳಿದ್ರು. ಈಗ ಇಲ್ಲಿ ಆಗ್ತಾ ಇರ್ತಕ್ಕಂಥ ಕ್ರಮವನ್ನು ನೋಡಿ ಅವರು ಕೂಡ ಶಿವಮೊಗ್ಗದಿಂದ ಹೊರಟಿದ್ದಾರೆ. ಅವರು ಇಲ್ಲೇ ಬರ್ತಿದ್ದಾರೆ. ಈಗ ಶೋಭಾ ಕರಂದ್ಲಾಜೆ ಅವರು ಕೇಂದ್ರ ಸಚಿವರು, ಅವರು ಕೂಡ ಇಲ್ಲೇ ಬರ್ತಿದ್ದಾರೆ. ಯಾವುದೇ ಕಾರಣಕ್ಕೆ ಈ ಕುಟುಂಬ ಏನು ತೀರ್ಮಾನ ತಗೊಂಡಿದೆಯೋ ನಮ್ಮ ಪಕ್ಷವೂ ಕೂಡ ಅದಕ್ಕೆ ಬದ್ಧರಾಗಿದ್ದೇವೆ. ನಾವು ಯಾವುದೇ ಕಾರಣಕ್ಕೆ ಇಲ್ಲಿಂದ ಆ ಬಾಡಿಯನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ನಾವು ಬಿಡೋದಿಲ್ಲ. ಈ ಹೆಸರುಗಳು ಮೊದಲು ಸೇರಿಸಬೇಕು. ನಾವು ನೋಡಿದ್ದೇವೆ ನಿಮ್ಮ ಕೇಸುಗಳೆಲ್ಲ ಏನೇನಾದವು ಅಂತ. ಎಲ್ಲೆಲ್ಲಿ ಇನ್ವೆಸ್ಟಿಗೇಷನ್ಗೆ ಅಂತ ಕೊಡ್ತೀರಿ, ಕ್ಲೀನ್ ಚಿಟ್ ಎಲ್ಲಿ ಕೊಡ್ತಿದ್ದೀರಿ, ಎಲ್ಲ ವಿವರವಾಗಿ ನಿಮಗೆ ತಿಳಿಸಿದ್ದೇವೆ. ಯಾದಗಿರಿಯಲ್ಲಿ ಪರಶುರಾಮ್ ಆತ್ಮಹತ್ಯೆಗೆ ನಿಮ್ಮ ಉತ್ತರ ಏನು? ನ್ಯಾಯ ಕೊಟ್ಟಿಸಿದ್ರ? ಬೆಳಗಾವಿಯಲ್ಲಿ ಸಚಿವರ ಹೆಸರು ಹೇಳಿ ರುದ್ರಣ್ಣ ಅನ್ನೋರು ಸೂಸೈಡ್ ಮಾಡಿಕೊಂಡ್ರು, ನಿಮ್ಮ ಉತ್ತರ ಏನು? ಪಾಂಚಾಳ ಅಂತಕ್ಕಂಥವ್ರು ಬೀದರ್ನಲ್ಲಿ ಮಂತ್ರಿಯ ಹೆಸರನ್ನ ಹೇಳಿ ಸೂಸೈಡ್ ಮಾಡ್ಕೊಂಡ್ರು, ನೋಟಲ್ಲಿ ಇಟ್ಟಿದ್ರು, ನಿಮ್ಮ ಉತ್ತರ ಏನಿದಕ್ಕೆಲ್ಲ? ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹೊಡೆದಿರಲ್ಲ ನೀವು. ಆ ಸಂದರ್ಭದಲ್ಲಿ ಚಂದ್ರಶೇಖರ್ ಅಂತಕ್ಕಂಥವರು ಮಂತ್ರಿಗಳ ಹೆಸರನ್ನ ಹೇಳಿ, ಆ ಚೇರ್ಮನ್ರ ಹೆಸರನ್ನ ಹೇಳಿ ಸೂಸೈಡ್ ಮಾಡ್ಕೊಂಡ್ರಲ್ಲ, ಇದಕ್ಕೆ ನಿಮ್ಮ ಉತ್ತರ ಏನು? ಇದೇ ಉತ್ತರ ಇದಕ್ಕೂ ನೀವು ಕೊಡ್ತೀರಿ ಅಂತ ನಮಗೆ ಗೊತ್ತು. ಯಾವುದೇ ಕಾರಣಕ್ಕೆ ನಾವು ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತೇವೆ.
ತಕ್ಷಣ ಇವರ ಹೆಸರುಗಳನ್ನ ಪೊನ್ನಣ್ಣ, ಮಂತರಗೌಡ ಇಬ್ಬರ ಹೆಸರುಗಳನ್ನು ಸೇರಿಸಬೇಕು. ಇದರಲ್ಲಿ ಸಂಪೂರ್ಣವಾಗಿ ಕೊಡಗಿನ SP ಇದರ ಹಿಂದೆ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನ ನಾವು ಕೇಳ್ತಾ ಇದ್ದೇವೆ. ಇದೆಲ್ಲಕ್ಕೂ ಕಾರಣ ಅವರೇ. ಮೊದಲು ಅವರನ್ನ ಸಸ್ಪೆಂಡ್ ಮಾಡಬೇಕು, ಅವರನ್ನು ಕೂಡ FIR ಅಲ್ಲಿ ಸೇರಿಸಬೇಕು ಅನ್ನೋವರೆಗೆ ನಾವು ಯಾವುದೇ ಕಾರಣಕ್ಕೆ ನಾವು ಹಿಂದೆ ಹೋಗೋದಿಲ್ಲ. ಈಗೇನು ಜೀವನ್ ಅವರು ಹೇಳಿದಾರೋ ಆ ರೀತಿಯಲ್ಲಿ ಆಗಬೇಕು, ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಇದೆ. ಈ ಸ್ಥಿತಿಗೆ ಕಾರಣ ಏನು ಅಥವಾ ಯಾರು ಅಂತಕ್ಕಂಥದ್ದನ್ನು ಅವರ ಡೆತ್ ನೋಟ್ನಲ್ಲಿ ಬರೆದಿಟ್ಟಿದ್ದಾರೆ. ಈಗ ನಾವು ಬೆಳಗ್ಗೆಯಿಂದ ಕಾಯ್ತಾ ಇದ್ದೇವೆ. ಮಾನ್ಯ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು ಕೂಡ ಬಂದಿದ್ದರು. ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅಶ್ವಥ್ ನಾರಾಯಣ ಅವರು ಕೂಡ ನಮ್ಮ ಜೊತೆಲಿದ್ದಾರೆ. ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು, ಹರೀಶ್ ಅವರು ಮತ್ತೆಲ್ಲ ಮುಖಂಡರುಗಳು ಕೂಡ ಬೆಳಗ್ಗೆಯಿಂದ ಇಲ್ಲಿ ಕಾದಿದ್ದೇವೆ. ಸಪ್ತಗಿರಿ ಗೌಡರು, ನಾವೆಲ್ಲನೂ ಕೂಡ ನಾವು ಬೆಳಗ್ಗೆ 10:11 ಗಂಟೆಗೆ ಇಲ್ಲಿ ಬಂದಿದ್ದೇವೆ. ಆಗ್ಲಿಂದ ಕೇಳ್ತಾ ಇದ್ದೇವೆ, ಅವರು ಕೊಟ್ಟಿರ್ತಕ್ಕಂಥ ಹೆಸರುಗಳನ್ನು ನೀವು FIR ಅಲ್ಲಿ ಸೇರಿಸಿದ್ದೀರಾ ಅಂತ. ನಮ್ಮ ಹತ್ರ ಮಾತಾಡುವಾಗ ಎಲ್ಲ ಸೇರಿಸಿದ್ದೀವಿ, ನೀವೇನು ವರಿ ಮಾಡಬೇಕಾಗಿಲ್ಲ ಅಂತ. DCP ಅವರು ಇಲ್ಲಿ ಬಂದಿದ್ದರು. ಬಂದು ಇಲ್ಲೇ ನಿಂತಿದ್ದಾಗ ಅವರು ಹೇಳಿದರು, ಏನು ತೊಂದರೆ ಇಲ್ಲ, ಸೇರಿಸಿದ್ದೇವೆ. 108 ನಾವು ಕಂಪ್ಲೇಂಟನ್ನು ಮಾಡಿದ್ದೇವೆ, ಜೊತೆಗೆ FIR ಹಾಕಿದ್ದೇವೆ ಅಂತ ಹೇಳಿದ್ದಾರೆ. ಆದರೆ ಈಗ ನೋಡಿದರೆ ಕೇವಲ ಅವ್ರು ಯಾರು ಮೈನಾ ಅಂತಕ್ಕಂಥವ್ರ ಒಂದು ಹೆಸರಿದೆ, ಮುಂತಾದವರು ಅಂತಿದ್ದಾರೆ. ಮುಂತಾದವರು ಯಾರು? DCM ಅಶ್ವಥ್ ನಾರಾಯಣ್ ಅವರ, ಚಲವಾದಿ ನಾರಾಯಣ ಸ್ವಾಮಿ ಅವರ, ಹರೀಶ್ ಅವರ? ಹೇಳ್ಬೇಕಲ್ಲ ನೀವು. ನಮ್ಮನ್ನಾದರೂ ಸೇರಿಸ್ರಿ ಕೊನೆ ಪಕ್ಷ. ಇಂಥ ಪೊಲೀಸ್ ಬೇಜವಾಬ್ದಾರಿಯನ್ನು ನಾವು ಯಾವತ್ತೂ ಕಂಡಿಲ್ಲ. ಬೆಳಗ್ಗೆಯಿಂದ ನೋಡ್ತಾ ಇದ್ದೇವೆ ನಾವು. ಮಾತಾಡಿದ್ರೆ ಹೇಳ್ತಾರೆ ವಿರೋಧ ಪಕ್ಷದ ನಾಯಕರು ಅಂದರೆ ಡಿ ಫ್ಯಾಕ್ಟೋ ಚೀಫ್ ಮಿನಿಸ್ಟರ್ ಅಂತೆ. ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಇದೇ ರೀತಿ ಕೊಡಗಿನಲ್ಲಿ ಯಾರೋ ಒಂದು ಮೊಟ್ಟೆ ಬಿಸಾಕಿದ್ರು ಅಂತೆ. ಬೀದಿಯಲ್ಲಿ ನಿಂತು ಡಿ ಫ್ಯಾಕ್ಟೋ ಚೀಫ್ ಮಿನಿಸ್ಟರ್ ಬಂದಿದ್ದೀನಿ, ನನ್ನ ಮೇಲೆ ಹೀಗೆ ನಡೆಸ್ತೀರಾ ನೀವು ಅಂತ ಕೇಳಿದ್ರಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ. ಈಗ ನಾವೇನು ಬೆಳಗಿಂದ ಇಲ್ಲಿ ನಿಂತಿದ್ದೇವೆ. ಆ ಇನ್ಸ್ಪೆಕ್ಟರ್ ಈ ಕಡೆ, ಸರ್ಕಲ್ ಇನ್ಸ್ಪೆಕ್ಟರ್ ತಿರುಗಿ ನೋಡಿಲ್ಲ ಈ ಕಡೆ. DCP ಅವ್ರು ನಾವು ಇಲ್ಲಿ ನಿಂತಿದ್ರು ಕೂಡ ಸಲೀಸಾಗಿ ಗಾಡಿ ಹತ್ತಿ ಹೊರಟೋದ್ರು. ಇದು ನಿಮ್ಮ ಬೇಜವಾಬ್ದಾರಿತನ ಅಲ್ವಾ? ಮುಖ್ಯಮಂತ್ರಿಗಳು ಯಾರನ್ನ ರಕ್ಷಣೆ ಮಾಡಕ್ ನೋಡ್ತಿದ್ದೀರಿ? ನಮ್ಮ ಕಾರ್ಯಕರ್ತರನ್ನ ನೀವು ಈ ರೀತಿ ನಡೆಸ್ಕೊಳ್ಳೋದಾದ್ರೆ ನಾವು ನಮ್ಮ ತೀರ್ಮಾನಗಳನ್ನು ಮಾಡಬೇಕಾಗತ್ತೆ. ಇಂತಹ ಉದ್ದಟತನ ಮಾಡಬೇಡಿ. ಅಧಿಕಾರ ನಾವು ನೋಡಿ ಆಗಿದೆ. ನಿಮಗೆ ಮಾತ್ರ ಅಲ್ಲ ಅಧಿಕಾರ ಇರೋದು. ಈ ಅಧಿಕಾರ ಕೊಟ್ಟವರು ಈ ಅಧಿಕಾರವನ್ನು ಕಿತ್ಕೊಳ್ಳೋ ಕಾಲನೂ ಬರ್ತದೆ. ಕಾರ್ಯಕರ್ತರಿಗೆ ನ್ಯಾಯ ಕೊಡಬೇಕು. ಇವತ್ತು ಈ ಕುಟುಂಬ ಎಷ್ಟು ನೋವಿನಲ್ಲಿದೆ. ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ನಾಳೆ ಅವರು ಕೊಡಗಿಗೆ ಹೋಗ್ತೀನಿ ಅಂತ ಹೇಳಿದ್ರು. ಈಗ ಇಲ್ಲಿ ಆಗ್ತಾ ಇರ್ತಕ್ಕಂಥ ಕ್ರಮವನ್ನು ನೋಡಿ ಅವರು ಕೂಡ ಶಿವಮೊಗ್ಗದಿಂದ ಹೊರಟಿದ್ದಾರೆ. ಅವರು ಇಲ್ಲೇ ಬರ್ತಿದ್ದಾರೆ. ಈಗ ಶೋಭಾ ಕರಂದ್ಲಾಜೆ ಅವರು ಕೇಂದ್ರ ಸಚಿವರು, ಅವರು ಕೂಡ ಇಲ್ಲೇ ಬರ್ತಿದ್ದಾರೆ. ಯಾವುದೇ ಕಾರಣಕ್ಕೆ ಈ ಕುಟುಂಬ ಏನು ತೀರ್ಮಾನ ತಗೊಂಡಿದೆಯೋ ನಮ್ಮ ಪಕ್ಷವೂ ಕೂಡ ಅದಕ್ಕೆ ಬದ್ಧರಾಗಿದ್ದೇವೆ. ನಾವು ಯಾವುದೇ ಕಾರಣಕ್ಕೆ ಇಲ್ಲಿಂದ ಆ ಬಾಡಿಯನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ನಾವು ಬಿಡೋದಿಲ್ಲ. ಈ ಹೆಸರುಗಳು ಮೊದಲು ಸೇರಿಸಬೇಕು. ನಾವು ನೋಡಿದ್ದೇವೆ ನಿಮ್ಮ ಕೇಸುಗಳೆಲ್ಲ ಏನೇನಾದವು ಅಂತ. ಎಲ್ಲೆಲ್ಲಿ ಇನ್ವೆಸ್ಟಿಗೇಷನ್ಗೆ ಅಂತ ಕೊಡ್ತೀರಿ, ಕ್ಲೀನ್ ಚೀಟ್ ಎಲ್ಲಿ ಕೊಡ್ತಿದ್ದೀರಿ, ಎಲ್ಲ ವಿವರವಾಗಿ ನಿಮಗೆ ತಿಳಿಸಿದ್ದೇವೆ. ಯಾದಗಿರಿಯಲ್ಲಿ ಪರಶುರಾಮ್ ಆತ್ಮಹತ್ಯೆಗೆ ನಿಮ್ಮ ಉತ್ತರ ಏನು? ನ್ಯಾಯ ಕೊಟ್ಟಿಸಿದ್ರ? ಬೆಳಗಾವಿಯಲ್ಲಿ ಸಚಿವರ ಹೆಸರು ಹೇಳಿ
ರುದ್ರಣ್ಣ ಅನ್ನೋರು ಸೂಸೈಡ್ ಮಾಡ್ಕೊಂಡ್ರು. ನಿಮ್ಮ ಉತ್ತರ ಏನು? ಪಾಂಚಾಳ ಅಂತಕ್ಕಂಥವ್ರು ಬೀದರ್ನಲ್ಲಿ ಮಂತ್ರಿಯ ಹೆಸರನ್ನ ಹೇಳಿ ಸೂಸೈಡ್ ಮಾಡ್ಕೊಂಡ್ರು, ನೋಟಲ್ಲಿ ಇಟ್ಟಿದ್ರು. ನಿಮ್ಮ ಉತ್ತರ ಏನಿದಕ್ಕೆಲ್ಲ? ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹೊಡೆದಿರಲ್ಲ ನೀವು. ಆ ಸಂದರ್ಭದಲ್ಲಿ ಚಂದ್ರಶೇಖರ್ ಅಂತಕ್ಕಂಥವರು ಮಂತ್ರಿಗಳ ಹೆಸರನ್ನ ಹೇಳಿ, ಆ ಚೇರ್ಮನ್ರ ಹೆಸರನ್ನ ಹೇಳಿ ಸೂಸೈಡ್ ಮಾಡ್ಕೊಂಡ್ರಲ್ಲ. ಇದಕ್ಕೆ ನಿಮ್ಮ ಉತ್ತರ ಏನು? ಇದೇ ಉತ್ತರ ಇದಕ್ಕೂ ನೀವು ಕೊಡ್ತೀರಿ ಅಂತ ನಮಗೆ ಗೊತ್ತು. ಯಾವುದೇ ಕಾರಣಕ್ಕೆ ನಾವು ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತೇವೆ. ತಕ್ಷಣ ಇವರ ಹೆಸರುಗಳನ್ನ ಪೊನ್ನಣ್ಣ, ಮಂತರ್ಗೌಡ ಇಬ್ಬರ ಹೆಸರುಗಳನ್ನು ಸೇರಿಸಬೇಕಾದ್ರಲ್ಲಿ ಇದರಲ್ಲಿ ಸಂಪೂರ್ಣವಾಗಿ ಕೊಡಗಿನ SP ಇದರ ಹಿಂದೆ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನ ನಾವು ಕೇಳ್ತಾ ಇದ್ದೇವೆ. ಇದೆಲ್ಲಕ್ಕೂ ಕಾರಣ ಅವರೇ. ಮೊದಲು ಅವರನ್ನ ಸಸ್ಪೆಂಡ್ ಮಾಡಬೇಕು, ಅವರನ್ನು ಕೂಡ FIR ಅಲ್ಲಿ ಸೇರಿಸಬೇಕು ಅನ್ನೋವರೆಗೆ ನಾವು ಯಾವುದೇ ಕಾರಣಕ್ಕೆ ನಾವು ಹಿಂದೆ ಹೋಗೋದಿಲ್ಲ. ಈಗೇನು ಜೀವನ್ ಅವರು ಹೇಳಿದಾರೋ ಆ ರೀತಿಯಲ್ಲಿ ಆಗಬೇಕು. ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಇದೆ.